ಭಾವ, ಇದೇನಿದು? ನೀವಿನ್ನೂ ಸಿದ್ಧ ಆಗಿಲ್ವಾ? ಸಿದ್ಧ ಆಗ್ಬೇಕಾ? ಯಾವುದಕ್ಕೆ? ಇದೇನ್ ಭಾವ ಈಗ ಕೇಳ್ತಿದ್ದೀರಾ? ಇವತ್ತು ಮನೆಗೆ ಶಿವಲಿಂಗ ಬರ್ತಾ ಇದೆ, ಪೂಜೆಗೆಲ್ಲ ಸಿದ್ಧ ಆಗಿದೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡ್ ಬಾ ಅಂತ ಕಳ್ಸಿದ್ರು. ಯಾವ ಶಿವಲಿಂಗ, ಯಾವ ಪೂಜೆ, ಏನ್ ಮಾತಾಡ್ತಿದ್ರಿ ನೀವೆಲ್ಲ? ದಯವಿಟ್ಟು ಹೊರಟೋಗಿ. ಭಾವ, ಏನಾಗ್ತಿದೆ ನಿಮ್ಗೆ? ಇನ್ನು ನಿಮ್ ಕೋಪ ಇಳ್ದಿಲ್ವಾ? ಇನ್ನೇನು ಶಿವಲಿಂಗ ಬರೋ ಹೊತ್ತಾಯ್ತು, ಪೂಜೆಗೆ ಬೇರೆ ಕೂತ್ಕೋಬೇಕು. ಬನ್ನಿ ಬನ್ನಿ, ಹೊತ್ತಾಗತ್ತೆ. ಕೈ ಬಿಡು ಹೇಮ. ಯಾವ ಪೂಜೆಗೂ ಬರಲ್ಲ, ಎಲ್ಗೂ ಬರಲ್ಲ. ವಿಷ್ಣು, ಅತಿ ಆಯ್ತು ನಿಂದು. ಏನ್ ಮಾತಾಡ್ತಾ ಇದ್ದೀಯ ಅಂತ ಗೊತ್ತಾ ನಿನ್ಗೆ? ನನಗೆಲ್ಲ ಗೊತ್ತಿದೆ. ಪೂಜೆಗೂ ಬರಲ್ಲ. ಹಾಗಂದ್ರೆ ಹೇಗೋ? ನೀನು ಈ ಮನೆಗೆ ಹಿರಿ ಮಗ, ಹೇಮಾನು ನೀನೇ ಪೂಜೆ ಕೂತ್ಕೋಬೇಕು. ಆಗ್ಲೇ ಈ ಮನೆಗೆ ಶ್ರೇಯಸ್ಸು. ದೇವ್ರ ವಿಚಾರದಲ್ಲಿ ಹುಡುಗಾಟ ಬೇಡ. ನೋಡು, ನಾನು ಹೇಳ್ತಾ ಇದ್ದೀನಿ, ಬಂದು ಪೂಜೆ ಕೂತ್ಕೋ. ನಾನು ಎಲ್ಗೂ ಬರಲ್ಲಮ್ಮ. ನೀನೇ ಅಲ್ಲ, ಆ ದೇವ್ರ ಕರೆದ್ರು ನಾನು ಬರಲ್ಲ. ಯಾಕೆ ಅಂದ್ರೆ ದೇವರೇ ಇಲ್ಲ, ದೇವರು ಅನ್ನೋದೇ ಸುಳ್ಳು. ಎಲ್ಲ ನಾಟಕ, ಮೋಸ, ಭ್ರಮೇಲ್ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಯಾವ ಪೂಜೆಗೂ ಬರೋದಿಲ್ಲ. ದಯವಿಟ್ಟು ನನ್ನ ಪಾಡ ನಾನು ಬಿಟ್ಬಿಟ್ಟು ನೀವು ಹೋಗಿ, ಹೊರಟೋಗಿಲ್ಲಿಂದ. ವಿಷ್ಣು, ಹೋಗ್ಬಿಡಿ, ಬಿಟ್ಬಿಡಿ ಅಂದ್ರೆ ಆಗೋದಿಲ್ಲ ವಿಷ್ಣು. ಮನೆಗೊಂದು ಸಂಸ್ಕಾರ ಅಂತಿರುತ್ತೆ. ಪದ್ಧತಿ ಸಂಪ್ರದಾಯನ ನಾವು ಬಿಡಕ್ಕಾಗಲ್ಲ. ನೋಡು, ದೇವ್ರ ವಿಚಾರದಲ್ಲಿ ಉಡಾಫೆ ಉದಾಸೀನ ಮಾಡಿದ್ರೆ ಒಳ್ಳೇದಾಗೋದಿಲ್ಲ, ಕಷ್ಟಪಡಬೇಕಾಗತ್ತೆ. ಈ ಉಚ್ಚಾಟ ಎಲ್ಲ ಬಿಡು, ನಡಿ ಸುಮ್ಮನೆ. ಯಾರು ಎಷ್ಟೇ ಹೇಳಿದ್ರು ನಾನು ಬರಲ್ಲ. ಇಷ್ಟಕ್ಕೂ ಈ ಮನೇಲಿ ನಾನು ಒಬ್ಬನೇ ಇರೋದು. ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದಲ್ಲ? ಅಥವಾ ಆ ದೇವರು ನಾನೇ ಪೂಜೆ ಮಾಡ್ಬೇಕು ಅಂದ್ರೆ ಹಠ ಇಟ್ಕೊಂಡು ಕೂತಿದ್ದಾನ? ಏನಿಲ್ಲ ತಾನೇ. ಹೋಗಿ ಹೋಗಿ ಹೋಗಿ. ಬನ್ರಿ, ಎಲ್ಲದಕ್ಕೂ ಋಣ ಬೇಕು, ಯೋಗ ಬೇಕು. ಈ ಮನೇಲಿ ನಾನಿರೋವರೆಗೂ ನಾನು ಹೇಳ್ದಾಗೆ ನಡಿಬೇಕು. ಮನೆಗೆ ಬಂದಿರೋ ಈಶ್ವರನಿಗೆ ಪೂಜೆಯಲ್ಲಿ ಯಾವುದೇ ರೀತಿ ಕಮ್ಮಿ ಆಗಬಾರ್ದು. ಬನ್ನಿ. ಈ ಭೈರವನನ್ನೇ ನಿಂದಿಸಿ ಅನುಮಾನಿಸುವಷ್ಟು ಬೆಳೆದಿದ್ಯಾ ನೀನು? ನಾನೇನು ಅಂತ ನಿಂಗೆ ತೋರಿಸ್ತೀನಿ. ಬಾಬಾ, ನಾನೆಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ನಿಮಗೆ ನಾಚಿಕೆ ಆಗಲ್ವಾ? ಏನೋ ನಾಚಿಕೆನಾ? ಅದು ನಿಮ್ಮ ಮುಂದೆನಾ ರೀ? ನಾನು ನಿಂತಿರೋದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಹೆಂಡತಿ ಮುಂದೆ ರೀ. ಆದರೂ ಸ್ವಲ್ಪನಾದ್ರೂ ಮುಜುಗರ ಅನ್ನೋದೇ ಇಲ್ವಾ ನಿಮಗೆ? ಬೇಗ ಬಟ್ಟೆ ಹಾಕೊಳ್ಳಿ. ನನ್ನ ಮನದರಸಿಯ ಭಾವನೆಗಳಿಗೆ ಬೆಲೆ ಕೊಟ್ಟು ಅರ್ಜುನ್ ಅವರು ಶರ್ಟ್ ಧರಿಸಿದ್ದಾರೆ. ಅಮೃತ ಅವರು ಈ ಕಡೆ ತಿರುಗತಕ್ಕದ್ದು. ಸರಿ ಸರಿ ಆಯ್ತಾ? ಬೇಗ. ಸುಳ್ಳು ಹೇಳ್ತೀರಾ? ನಾನಿಲ್ಲಿಂದ ಹೊರಡ್ತೀನಿ. ಐ ಲವ್ ಯು ಅಮೃತ ಅವರೇ.
ಅಮ್ಮ ಅದು ಅಮೃತ ಅವರು ಈ ಶರ್ಟ್ ಕಲರ್ ಚೆನ್ನಾಗಿಲ್ಲ ಅಂತ ಇದ್ರು ಅಲ್ವಾ, ಅದಕ್ಕೆ ಚೇಂಜ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸಾಕು, ಸುಮ್ಮನೆ ಇರೋ, ನನಗೆಲ್ಲ ಅರ್ಥ ಆಗತ್ತೆ. ನಾನು ಯಾರು ಹೇಳು? ನಿಮ್ಮಮ್ಮ. ಅಮೃತ, ಬಾಮ್ಮ, ಪೂಜೆಗೆ ಹೊತ್ತಾಗತ್ತೆ. ನೀನು ಅಷ್ಟೇ, ನಿನ್ನ ಮಂಗಾಟ ಎಲ್ಲ ಬಿಟ್ಬಿಟ್ಟು ಬೇಗ ಬಾ, ಗೊತ್ತಾಯ್ತಾ? ಬಾಮ್ಮ, ಬೇಗ ಬಾರೋ, ಕತೆ ಹೊಡಿಬೇಡ ಆಮೇಲೆ. ಇವರೊಂಥರ ಮರೀಚಿಕೆ ಇದ್ದ ಹಾಗೆ ಎದುರುಗಡೆನೇ ಇರ್ತಾರೆ, ಆದರೂ ಕೈಗೆ ಸಿಗಲ್ಲ. ನೋಡೋಣ ಎಷ್ಟು ದಿನ ಆಟ ಆಡಿಸ್ತಾರೆ ಅಂತ. ಸಮಾಧಾನ ಮಾಡ್ಕೊರುದ್ರ, ಆವೇಶದಿಂದ ಏನು ಪ್ರಯೋಜನ ಇಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಬಾಬಾ? ಇಂಥ ಮೋಸ, ಅದು ನನ್ನವರಿಂದಲೇ ಇಂಥ ಮೋಸ. ಈ ಥರ ಯುದ್ಧಗಳಲ್ಲಿ ನನ್ನೋರು ತನ್ನೋರು ಅನ್ನೋರು ಇರಲ್ಲ. ನಾಗಮಣಿಯ ಮೇಲಿನ ಮೋಹ ಇವೆಲ್ಲವನ್ನು ಮಾಡಿಸುತ್ತೆ. ನನ್ನನ್ನೇ ನೋಡು, ನನ್ನ ಮೇಲೆ ನೀನೆಷ್ಟು ನಂಬಿಕೆ ಇಟ್ಟಿದ್ದೆ, ಆದರೂ ನಿನ್ನಿಂದ ವಿಚಾರಗಳನ್ನ ಮುಚ್ಚಿಟ್ಟೆ. ಅಷ್ಟೇ ಯಾಕೆ, ನೀನು ಕೂಡ ನನ್ನಿಂದ ಎಷ್ಟೋ ವಿಚಾರಗಳನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟೆ. ಅದು ಹಾಗೆ ವಿಷ್ಣು ಕೂಡ ಆ ವಿಚಾರನ ನಮ್ಮಿಂದ ಮುಚ್ಚಿಟ್ಟ. ವಿಧಿಯಾಟ. ಈಗ ಆ ವಿಚಾರನ ಮೂವರಿಗೂ ಗೊತ್ತಿಲ್ಲ, ಅದು ರಹಸ್ಯವಾಗಿ ಉಳಿದಿದೆ. ನೀವು ಹೇಳಿದ್ದೆಲ್ಲ ಸರಿ ಬಾಬಾ, ಆದರೂ ನನಗೊಂದು ಅನುಮಾನ. ಏನದು ರುದ್ರ? ನನಗೆ ಯಾಕೋ ಅಣ್ಣನ ಮೇಲೆ ಅನುಮಾನ ಬಾಬಾ. ಅಂದ್ರೆ ನೀವೇ ಯೋಚನೆ ಮಾಡಿ. ನಾಗಮಣಿ ಅಣ್ಣನ ಹತ್ರ ಇದೆ ಅನ್ನೋ ಅನುಮಾನ ನಿಮಗೆ ಬಂದಿದೆ ಅಂತ ಅವನಿಗೆ ಗೊತ್ತಾಗಿ ಅವನು ಯಾಕೆ ಸುಳ್ಳು ಹೇಳ್ತಿರ್ಬಾರ್ದು? ನಾಗಮಣಿನ ಅವನೇ ಎಲ್ಲೋ ಬಚ್ಚಿಟ್ಟು ಅವನು ಯಾಕೆ ನಾಟಕ ಆಡ್ತಿರ್ಬಾರ್ದು? ಹಾಗಂತೀಯ? ಬಾಬಾ, ಯಾವ ಸಾಧ್ಯತೆನೂ ತಳ್ಳಿ ಹಾಕೋಕ್ಕಾಗಲ್ಲ. ನಾಗಮಣಿ ಯಾರ ಹತ್ರ ಎಂಥ ಮೋಸ ಬೇಕಾದರೂ ಮಾಡಿಸ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ನಾನು ಯಾರನ್ನು ನಂಬಲ್ಲ. ಈಗಲೇ ವಿಷ್ಣು ಹತ್ರ ಎಲ್ಲ ವಿಚಾರನೂ ಬಾಯಿ ಬಿಡಿಸ್ತೀನಿ. ಅವನನ್ನು ಕೊಂದಾದರೂ ಸರಿ, ನಾಗಮಣಿನ ಪಡ್ಕೋತೀನಿ. ಆದರೆ ಒಂದು ವಿಚಾರ ಬಾಬಾ. ಹೇಳು ರುದ್ರ. ಇಲ್ಲಿವರೆಗೂ ನಮ್ಮಿಬ್ರು ಮಧ್ಯ ಏನೇನಾಯ್ತೋ ಎಲ್ಲ ಮರ್ತು ಬಿಡೋಣ. ಇನ್ನು ಮುಂದೆ ನಾವಿಬ್ರು ಒಂದಾಗಿರ್ಬೇಕು. ಒಂದಾಗಿ ನಾಗಮಣಿಗೋಸ್ಕರ ಹೋರಾಡಬೇಕು. ಸರಿ ರುದ್ರ, ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಇದೆ. ಬರ್ತೀನಿ ಬಾಬಾ. ನೀನು ಮೋಸಗಾರ. ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ಸರಿ. ಹೌದು, ನನಗ್ ತಲೆ ಕೆಟ್ಟಿದೆ. ನಾಗಮಣಿ ನನ್ನ ತಲೆ ಕೆಡ್ತಿದೆ. ಇವತ್ತು ನಿನ್ನ ಬಿಡಲ್ಲ ಕಣೋ. ನಿನ್ನ ಕತೆ ಮುಗಿತು.